ಇತ್ತೀಚೆಗೆ ಕೋಲಾರ ಜಿಲ್ಲೆಯಲ್ಲಿ ಕೆಲವೊಂದು ಕಡೆ ಚೀಟಿಂಗ್ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ. ಇದರಲ್ಲಿ ಕೆಲವೊಂದು ಎಂಟರ್ಪ್ರೈಸಸ್ ಜನರಿಗೆ ಏನು ಪ್ರಾಮಿಸ್ ಮಾಡ್ತಾರೆ, ನಮಗೆ ನಿಮ್ಮದು ಹಣವನ್ನು ಬೇಗ ಡಬಲ್ ಮಾಡಿಕೊಡ್ತೀವಿ, ಟ್ರಿಪಲ್ ಟೈಮ್ಸ್ ಮಾಡಿಕೊಡ್ತೀವಿ, ಮತ್ತು ಅದೇ ಆಸೆ ಪಟ್ಟಲ್ಲಿ ಇವರು ಕಸ್ಟಮರ್ಸ್ ಕೂಡ ಅವರಿಗೆ ಬೇಗ ಬೇಗ 1 ಲಕ್ಷ 2 ಲಕ್ಷ ಈ ಥರ ರೂಪಾಯಿ ಕೊಡ್ತಾರೆ. ಸರಿಯಾಗಿ ವೆರಿಫೈನೂ ಮಾಡಿಲ್ಲ, ಕಂಪ್ನಿ ರಿಜಿಸ್ಟರ್ಡ್ ಇದೆ ಇಲ್ವಾ, ಓನರ್ಸ್ ಯಾರು ಅವರ ಬಗ್ಗೆ ಒಂಚೂರು ವೆರಿಫೈ ಮಾಡಲ್ಲ. ನಂಬಿಕೆ ಮೇಲೆ ಅವರಿಗೆ ದುಡ್ಡು ಕೊಡ್ತಾರೆ, ಅವರು ಡಿಪಾಸಿಟ್ ಮಾಡ್ಕೊಂಡು ಸ್ವಲ್ಪ ದಿವಸ ಅವರಿಗೆ ರಿಟರ್ನ್ ಕೊಡ್ತಾರೆ. ಅದಾದ ನಂತರ ಅವರು ಒಂದೇ ಎಲ್ಲ ಎಂಟರ್ಪ್ರೈಸಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ತಪ್ಪಿಸ್ಕೊಂಡು ಹೋಗ್ತಾರೆ. ಆಗ ಜನರಿಗೆ ಗೊತ್ತಾಗೋದು ಈ ಥರ ಮೋಸ ಆಗಿದೆ. ನಮ್ಮ ಹತ್ರ ಬಂದು ಕಂಪ್ಲೇಂಟ್ನು ಕೊಟ್ಟಿದ್ದಾರೆ. ಕೇಸ್ ರಿಜಿಸ್ಟರ್ ಆಗಿದೆ ಆಲ್ರೆಡಿ ಗಲ್ಪೇಟೆ ಸ್ಟೇಷನಲ್ಲಿ. ಅದರಲ್ಲಿ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಇಲ್ಲಿ ಅಮೌಂಟ್ ಎಷ್ಟಿದೆ ಮತ್ತು ಎಷ್ಟೆಷ್ಟು ಜನಗೆ ಮೋಸ ಮಾಡಿದ್ದಾರೆ ಅದು ಇನ್ನೂ ನಾವು ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಫೇಸಿ ಕಂಪ್ಲೇಂಟಲ್ಲಿ ಅರೌಂಡ್ 360 ಜನ ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಟೋಟಲ್ ಅಮೌಂಟ್ ಬಂದುಬಿಟ್ಟು ಅರೌಂಡ್ 6 crore ಇದೆ. ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮನೂ ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಈ ಥರ ಕ್ವಿಕ್ ಮನಿ ಮೇಕಿಂಗ್ ಅಂತ ಯಾರು ಈ ನೆಪದಲ್ಲಿ ಯಾರ್ಯಾರು ನಿಮಗೆ ಪ್ರಾಮಿಸ್ ಮಾಡ್ತಾರೆ, ಒಂದ್ಸರಿ ವೆರಿಫೈ ಮಾಡಬೇಕು. ಅವರ ಡೀಟೇಲ್ಸ್, ಅವರ ಬ್ಯಾಕ್ಗ್ರೌಂಡ್, ಅವರ ರಿಜಿಸ್ಟ್ರೇಷನ್ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಡೌಟ್ ಇದ್ದರೆ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಕಡೆಯಿಂದ ಮಾಹಿತಿ ತಗೋಬಹುದು, DC ಆಫೀಸ್ ಆಗಲಿ. ಸೊ ಅದರ ಬಗ್ಗೆ ಸ್ವಲ್ಪ ಅವರು ಚೆಕ್ ಮಾಡಿಕೊಂಡೇ ಇನ್ವೆಸ್ಟ್ ಮಾಡಬೇಕು.